ಕೊನೆಗೂ ಸಾರಿಗೆ ಸಂಕಟವನ್ನ ನಿವಾರಿಸಿದೆ ಹೈಕೋರ್ಟ್. ನಾಳೆ ನಿಗದಿಯಾಗಿದ್ದ ಬಸ್ ಬಂದ್ಗೆ ಹೈ ಬ್ರೇಕ್ ಹಾಕಿದೆ. ಆ ಮೂಲಕ ಪ್ರಯಾಣಿಕರ ಸಮಸ್ಯೆಯನ್ನ ಪರಿಗಣಿಸಿರುವ ಕೋರ್ಟ್ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಆದೇಶವನ್ನ ಹೊರಡಿಸಿದೆ. ಕೊನೆಗೂ ಸಾರಿಗೆ ಸಂಕಟವನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ಬರಬೇಕಾಯಿತು. ನಾಳೆ ನಿಗದಿಯಾಗಿದ್ದ ಬಸ್ ಬಂದ್ಗೆ ಹೈ ಬ್ರೇಕ್ ಹಾಕಿದೆ. ಪ್ರಯಾಣಿಕರ ಸಮಸ್ಯೆಯನ್ನ ಕೋರ್ಟ್ ಪರಿಗಣಿಸಿದೆ. ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಬಸ್ ಬಂದ್ಗೆ ಮಧ್ಯಂತರ ತಡೆಯನ್ನ ಒಡ್ಡಿದೆ ಹೈಕೋರ್ಟ್. ಆ ಮೂಲಕ ಆತಂಕ ಇತ್ತು, ನಾಳೆಯಿಂದ ಬಸ್ ಬಂದ್ ಆಗ್ಬಿಡುತ್ತಾ ಅನ್ನುವಂತಹ ಆತಂಕ ಇತ್ತು. ಕೊನೆಗೂ ಆ ಆತಂಕವನ್ನ ನಿವಾರಿಸಿದೆ ಹೈಕೋರ್ಟ್. ನಾಳೆ ನಿಗದಿಯಾಗಿದ್ದ ಬಸ್ ಬಂದ್ಗೆ ಹೈಕೋರ್ಟ್ ಈ ಮೂಲಕ ಬ್ರೇಕ್ ಹಾಕಿದೆ. ಪ್ರಯಾಣಿಕರ ಸಮಸ್ಯೆಯನ್ನ ಅರಿತ ಕೋರ್ಟ್ ಈ ಸಂದರ್ಭದಲ್ಲಿ ಮಧ್ಯಂತರ ತಡೆಯನ್ನ ಒಡ್ಡಿದೆ. ಬಸ್ ಬಂದ್ಗೆ ವಿವಿಧ ಬೇಡಿಕೆ ಈಡೇರಿಸಬೇಕು ಅಂತ ಆಗ್ರಹಿಸಿ ಸರ್ಕಾರವನ್ನ ಒತ್ತಾಯಿಸಿದ್ದಂತಹ ಅಥವಾ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ರು ಕೂಡ ಸರ್ಕಾರ ಇನ್ನೂ ಮೀನಾಮೇಷ ಎಣಿಸ್ತಾ ಇರುವಂಥದ್ದು ಸಾರಿಗೆ ಇಲಾಖೆ ನೌಕರರ ಬೇಡಿಕೆ ಈಡೇರಿಸುವಂಥ ಒಂದು ನಿಟ್ಟಿನಲ್ಲಿ. ಹಾಗಾಗಿ ನಾಳೆ ಬಹುತೇಕ ಬಸ್ ಬಂದ್ ಆಗಲಿದೆ ಅನ್ನುವಂಥ ಒಂದಷ್ಟು ಆತಂಕ ಪ್ರಯಾಣಿಕರಲ್ಲಿತ್ತು. ನಾಳೆ ಬಸ್ ಬಂದ್ಗೆ ಕರೆಯನ್ನು ಕೊಟ್ಟರೆ ಸಾರಿಗೆ ನೌಕರರು ಆಗ ಬಸ್ಗಳು ರಾಜ್ಯಾದ್ಯಂತ ಸ್ಥಗಿತಗೊಳ್ತು ಅಂತಂದರೆ ಪ್ರಯಾಣಕ್ಕೆ ಬಹುದೊಡ್ಡ ರೀತಿಯಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಮನಗಂಡಂತಹ ಹೈಕೋರ್ಟ್ ಇದೀಗ ಬಸ್ ಬಂದ್ಗೆ ಬ್ರೇಕ್ ಕೊಟ್ಟಿದೆ. ಪ್ರಯಾಣಿಕರ ಸಮಸ್ಯೆ ಆಗದಂತೆ ಪ್ರಯಾಣಿಕರಿಗೆ ಎಎಲ್ ಅಂಶಗಳನ್ನು ಗಂಭೀರವಾಗಿ ಹೈಕೋರ್ಟ್ ಇದೀಗ ಪರಿಗಣಿಸಿರುವಂಥದ್ದು. ಗುರುವಾರದವರೆಗೆ ಮುಷ್ಕರ ಬೇಡ ಅಂತ ನ್ಯಾಯಪೀಠ ಹೇಳಿದೆ. ಮಧ್ಯಂತರ ತಡೆ ಸರ್ಕಾರ ಹಾಗೂ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ನಾಳೆ ಎಂದಿನಂತೆ ರಸ್ತೆಗಿಳಿಯಲಿವೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳು. ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಪಿಐಎಲ್ ದಾಖಲಾಗಿತ್ತು. ಪಿಐಎಲ್ ಅಂಶಗಳನ್ನು ಗಂಭೀರವಾಗಿ ಹೈಕೋರ್ಟ್ ಪರಿಗಣಿಸಿದೆ. ಗುರುವಾರದವರೆಗೆ ಮುಷ್ಕರ ಬೇಡ ಅಂತ ನ್ಯಾಯಪೀಠ ಹೇಳಿದೆ. ಸರ್ಕಾರ ಹಾಗೂ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ನಾಳೆ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗುತ್ತಾ, ಯಾವೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಪ್ರಯಾಣಿಕರು ಬಸ್ ಬಂದ್ಗೆ ಕರೆಯನ್ನು ಕೊಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಆತಂಕಕ್ಕೂ ಕಾರಣವಾಗಿತ್ತು. ಪ್ರಯಾಣಿಕರಿಗೆ ಇದು ಖಂಡಿತವಾಗಲೂ ಬಹುದೊಡ್ಡ ರೀತಿಯಲ್ಲಿ ಶಾಕ್ ಅನ್ನ ಕೊಡುತ್ತೆ ಈ ಒಂದು ಬೆಳವಣಿಗೆ ಅನ್ನುವಂಥದ್ದು. ಆದರೆ ಕೊನೆಗೂ ಕೂಡ ಹೈಕೋರ್ಟ್ ಈ ಸಂದರ್ಭದಲ್ಲಿ ಬ್ರೇಕ್ ಕೊಟ್ಟಿದೆ. ನಾಳೆ ಬಸ್ ಬಂದ್ ಆಗುತ್ತಾ ಅನ್ನುವಂಥ ಒಂದು ಆತಂಕದ ನಡುವೆ ಹೈಕೋರ್ಟ್ ಇದೀಗ ಬ್ರೇಕ್ ಕೊಟ್ಟಿರುವಂಥದ್ದು ಸಾರಿಗೆ ನೌಕರರಿಗೆ ಶಾಕ್ ಕೊಟ್ಟಿದೆ. ಗುರುವಾರದವರೆಗೆ ಯಾವುದೇ ರೀತಿಯಲ್ಲೂ ಕೂಡ ಬಸ್ ಬಂದ್ ಕರೆ ಕೊಡುವಂಥದ್ದು ಅದಾವುದು ಆಗಬಾರ್ದು ಅನ್ನುವಂಥದ್ದು ಸದ್ಯಕ್ಕೆ ಹೈಕೋರ್ಟ್ ಹೇಳಿರುವಂಥ ಒಂದಷ್ಟು ಅಂಶಗಳು. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನಾಳೆಯಿಂದ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದರಾಜ್ ಹಾಗೂ ಕೆ ಮನ್ಮಥರಾವ್ ಅವರಿದ್ದ ರಜಾ ಕಾಲದ ಪೀಠ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಸಾರ್ವಜನಿಕ ಸಾರಿಗೆನೇ ಅಂದರೆ ನಾವು ಇಲ್ಲಿ ಗಮನಿಸ್ತಾ ಹೋಗಬಹುದು. ಹೈಕೋರ್ಟ್ ಆದೇಶದ ಪ್ರಮುಖ ಮುಖ್ಯಾಂಶಗಳೇನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ, ಸಾರ್ವಜನಿಕ ಸಾರಿಗೆಯನ್ನೇ ನಂಬಿರುವಂಥ ಲಕ್ಷಾಂತರ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ದಿನಗೂಲಿ ಕಾರ್ಮಿಕರಿಗೆ ತೊಂದರೆ ಆಗಬಾರದು ಅಂತ ಕೋರ್ಟ್ ಮುಷ್ಕರ ನಡೆಸದಂತೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಇನ್ನು ಸಾರಿಗೆ ನೌಕರರ ವೇತನ ಹೆಚ್ಚಳ ಮತ್ತು ಬಾಕಿ ಹಣದ ಬೇಡಿಕೆಗಳ ಕುರಿತು ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಸೌಹಾರ್ದಯುತವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಹೈಕೋರ್ಟ್ ಹೇಳಿದೆ. ಇನ್ನು ಸಾರ್ವಜನಿಕರ ಸಮಸ್ಯೆಯನ್ನು ಕೂಡ ಇಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಹೈಕೋರ್ಟ್. ಸಾರ್ವಜನಿಕರಾದ ಸಿ ವೇದಾವತಿ ಮತ್ತು ಶ್ರೀಧರ್ ಅವರು ಸಲ್ಲಿಸಿದ್ದಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪಿಐಎಲ್ ಅನ್ನು ಪುರಸ್ಕರಿಸಿ ನ್ಯಾಯಾಲಯ ಈ ನಿರ್ಧಾರವನ್ನು ಪ್ರಕಟಿಸಿದೆ. ಮುಷ್ಕರ ಕಾನೂನು ಬಾಹಿರವಾಗಿದ್ದು ಈಗಾಗಲೇ ರಾಜ್ಯದಲ್ಲಿ ಅಗತ್ಯ ಸೇವೆಗಳ ನಿರ್ವಹಣಾ ಕಾಯ್ದೆ ಎಸ್ಮಾ ಏನಿದೆ, ಎಸ್ಮಾ ಜಾರಿಯಲ್ಲಿ ಇರೋದ್ರಿಂದ ಆದೇಶ ಉಲ್ಲಂಘಿಸಿದರೆ ಕಠಿಣ ಕ್ರಮವನ್ನು ಎದುರಿಸಬೇಕಾಗುತ್ತೆ ಅಂತ ಈ ಹಿಂದೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಎಸ್ಮಾ ಜಾರಿಯ ಎಚ್ಚರಿಕೆಯನ್ನು. ಇದರ ನಡುವೆಯೂ ಕೂಡ ನಾಳೆ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ನಡೆಸ್ತಾರಾ ಅನ್ನುವಂಥ ಒಂದು ಆತಂಕ ಪ್ರಯಾಣಿಕರಿಗೆ ಈಗಾಗಲೇ ಎದುರಾಗಿತ್ತು. ಆದರೆ ಹೈಕೋರ್ಟ್ ಸಾರಿಗೆ ನೌಕರರ ಮುಷ್ಕರಕ್ಕೆ ಬ್ರೇಕ್ ಹಾಕಿದೆ, ಮಧ್ಯಂತರ ತಡೆಯನ್ನು ನೀಡಿರುವಂಥದ್ದು. ಆ ಮೂಲಕ ಹೈಕೋರ್ಟ್ನ ಈ ದಿಢೀರ್ ಆದೇಶದಿಂದಾಗಿ ನಾಳೆ ಬಸ್ ಸಿಗದೆ ಪರದಾಡಬೇಕಾಗಬಹುದು ಅನ್ನುವಂಥ ಆತಂಕದಲ್ಲಿದ್ದಂಥ ಪ್ರಯಾಣಿಕರು ಕಡೆಗೂ
ನಿರಾಳರಾಗುವಂತೆ ಮಾಡಿರುವಂಥದ್ದು ಹೈಕೋರ್ಟ್ನ ಆದೇಶ. ಹಾಗಾಗಿ ನಾಳೆ ಎಂದಿನಂತೆ KSRTC, BMTC, NWKRTC ಮತ್ತು KKRTC ಬಸ್ಗಳ ಸಂಚಾರ ಸುಗಮವಾಗಿರಲಿದೆ. ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗುರುವಾರದವರೆಗೂ ಕೂಡ ಯಾವುದೇ ಕಾರಣಕ್ಕೂ